ಸೊ ನಿನ್ನೆ ಹೇಳಿದ ರೀತಿಯೇ ಬೆಳಿಗ್ಗೆ ಬೇಗನೆ ಎದ್ದು ನಾನು ಫ್ರೆಶಪ್ ಆಗಿ ಪಾರ್ಕಿಗೆ ಹೋದೆ. ಪಾರ್ಕಿಗೆ ಏಕೆ ಹೋದೆ ಅಂದರೆ ಸ್ವಲ್ಪ ವ್ಯೂ ಚೆನ್ನಾಗಿರುತ್ತೆ, ಸ್ವಲ್ಪ ಪೀಸ್ ಆಫ್ ಮೈಂಡ್ ಇರುತ್ತೆ. ಅಲ್ಲಿ ಕೂತು ಸ್ವಲ್ಪ ಹೊತ್ತು ಚಾಂಟಿಂಗ್ ಮೆಡಿಟೇಷನ್ನ ಮಾಡಿ ಸೊ ನೆಕ್ಸ್ಟು ಅಲ್ಲಿ ಒಂದು ಇಲಿಯ ಮರಿಯನ್ನು ಕೆಲವು ಇರುವೆಗಳು ಕಚ್ಚಿ ಸಾಯಿಸ್ತಾ ಇದ್ವು. ಸೊ ಅದನ್ನು ನಾನು ರೆಸ್ಕ್ಯೂ ಮಾಡಿ ಅದರನ್ನು ಒಂದು ಸೇಫ್ ಜಾಗಕ್ಕೆ ಬಿಟ್ಟೆ. ಸೊ ಅದಾದ ನಂತರ ರೂಮಿಗೆ ಹೋಗಿ ಸೊ 8 ಗಂಟೆ ಆಗಿತ್ತು. 8ರಿಂದ 9 ತನಕ ನನಗೆ ಟೈಮ್ ಇತ್ತು. ಸೊ FM ಹಾಕ್ಕೊಂಡು ಸ್ವಲ್ಪ ಹೊತ್ತು ಎಡಿಟಿಂಗ್ ಇತ್ತು, ಅದನ್ನು ಮಾಡಿ FM Tender. ನೆಕ್ಸ್ಟು ನಾನು ನನ್ನ ಡ್ಯೂಟಿಗೆ ಹೊರಟೆ. ಇವತ್ತು ನನಗೆ ಫುಲ್ ಡೇ HR ಕ್ಲಾಸ್ ಇತ್ತು. ಸೊ ಫುಲ್ ಡೇ ಸ್ವಲ್ಪ ಸ್ಟ್ರೆಸ್ ಫ್ರೀ ಆಗೇ ಇದ್ದೆ. ಒಳ್ಳೆ ಊಟ ಕೂಡ ಇತ್ತು ಮಧ್ಯಾಹ್ನ. ಸೊ ಎಂಜಾಯ್ ಮಾಡಿದ್ವಿ. ಸೊ ಸಮಯ ನೋಡಿ ಹೆಂಗೆ ಕಳೆದೋಯ್ತು ಅಂತಲೇ ಗೊತ್ತಾಗಲಿಲ್ಲ. 4:15 ಆಯಿತು. ಆ್ಯಂಡ್ ಆ್ಯಸ್ ಡೈಲಿ ರೂಟೀನ್ ಮತ್ತೆ ರೂಮ್ಗೆ ಬಂದು ಪ್ಲ್ಯಾನ್ ಮಾಡಿದೆ. ಸಮಯ ಆಗಿರೋದೀಗ 5 ಗಂಟೆ. ಸೊ ನಾನಿನ್ನೇ ಹೇಳಿದ್ದೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂದರೆ ಟೈಮ್ನ ಮ್ಯಾನೇಜ್ ಮಾಡಬೇಕು ಇನ್ಮೇಲೆ ಅಂತ. ಇನ್ಸ್ಟಾಗ್ರಾಮ್ನೆಲ್ಲ ಡಿಲೀಟ್ ಮಾಡಿದೆ. ಸೊ ಅದಕ್ಕೆ ತಕ್ಕಂಗೆ ಇವತ್ತು HR ಕ್ಲಾಸಲ್ಲಿ ಇದ್ದಿದ್ದು ಟಾಪಿಕ್ ಏನಂತ ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಮತ್ತು ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಆಯಿತಾ. ಸೊ ಅದರಲ್ಲಿ ನನಗೆ 2 ಚಾಕ್ಲೇಟ್ಗಳು ಸಿಕ್ಕಿದೆ. ಚಾಕ್ಲೇಟ್ ಏನಕ್ಕೆ ಅಂತಂದರೆ ಅದರಲ್ಲಿ ಕೆಲವು ಟಾಸ್ಕ್ಗಳಿರುತ್ತೆ. ಸೊ ಅದರಲ್ಲಿ ಗೆದ್ದಾಗ ಕೊಡ್ತಾರೆ. ಸೊ ಓಕೆ, ದೆನ್ ಈಗ ಏನಾಯಿತು ಅಂದರೆ ಟೈಮ್ 5 ಗಂಟೆ ಆಯಿತು ಅಂತ ಹೇಳಿದೆ. ಸೊ ಲೈಬ್ರರಿಗೆ ಹೋಗಿ ಒಂದು ಹಾಫ್ ಆನ್ ಅವರ್ ಸ್ಪೆಂಡ್ ಮಾಡ್ತೀನಿ. ಒಂದು ಬುಕ್ಕನ್ನು ಒಂದು ರಿಟರ್ನ್ ಮಾಡೋದಿದೆ. ಯಾವ ಬುಕ್ಕು ಅಂತ ನಿಮಗೆ ತೋರಿಸ್ತೀನಿ ಈಗ ನೋಡಿ. ಇದು ರಿಟರ್ನ್ ಮಾಡಿ ಬಂದು ಒಂದು 5:30ಗೆ ರಿಟರ್ನ್ ಬರೋಣ. ಸ್ವಲ್ಪ ಪೇಪರೆಲ್ಲ ಓದಿ ಆದರೆ ಇನ್ನೊಂದು ಯಾವುದಾದ್ರು ಅಲ್ಲಿಂದ ಬುಕ್ ತೊಗೊಬರ್ತೀನಿ. ಆಮೇಲೆ 6:30ಗೆ ಒಂದು ಆಫ್ಟರ್ ಎಫೆಕ್ಟ್ನ ಒಂದು ಫೈಲ್ನ ಕಂಪ್ಲೀಟ್ ಮಾಡಲಿಕ್ಕಿದೆ. ಅದು 3-4 ದಿನದಿಂದ ಸುಮ್ಮನೆ ಮಾಡ್ತಾಯಿದ್ದೀನಿ, ಕರೆಕ್ಟ್ ಟೈಮ್ ಕೊಡ್ತಾ ಇಲ್ಲ. ಸೊ 6:30ಗೆ ಟೈಮ್ ಕೊಡೋಣ. ಓಕೆ, ಸ್ಟಾರ್ಟ್ ಮಾಡೋಣ. ಕ್ವಿಕ್ ಚೈ. ನಾನು ನಿಮ್ಗೇನು ಹೇಳಿದೆ ಅಂದರೆ 6:30ಗೆ ನಾನು ಎಡಿಟಿಂಗ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ 6 ಗಂಟೆಗೆ ಮಲಗಿದವನು ಎದ್ದಿರೋದು ಈಗ. ಸೊ ಈಗ ವಜವಾಗ್ತದೆ, ಊಟ ಮಾಡಿ ಮಲ್ಕೊತಿದ್ದೆ. ಸೊ ಇದು ನಮ್ಮ ಡಿಸಿಪ್ಲಿನ್. ಸೊ ಇದೆಲ್ಲ ಸರಿ ಮಾಡ್ಕೊತಿದ್ರೆ ನಿಜವಾಗ್ಲೂ ಏನೂ ಮಾಡೋಕ್ಕಾಗಲ್ಲ. ನಾವಿನ್ನೂ ಸಕ್ಸಸ್ ಆಗದೇ ಇರೋ ಕಾರಣವೇ ಇವು. ಸೊ ನೋಡಿ, ಇತಿಹಾಸದಲ್ಲಿ ಇವತ್ತಿನ ಒಂದು ಡೇಟ್ ಏನಿದೆ 27 ಮಾರ್ಚ್ 2025 ಅನ್ನೋದು ನಮ್ಮ ಲೈಫಿಂದ ಕಳೆದೋಗಿ ಆಯಿತು. ಸೊ ಆ ದಿನನ ನಾವು ಹೆಂಗೆ ಯೂಟಿಲೈಸ್ ಮಾಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಯೂಟಿಲೈಸ್ ಮಾಡೋದನ್ನ ವೇಸ್ಟ್ ಮಾಡೋದನ್ನ ಅನ್ನೋದು ನೀವೇ ನೋಡಿದ್ದೀರಾ. ಓಕೆ, ಈಗ ಮಲ್ಕೊಳ್ಳೋದು, ರೆಸ್ಟ್ ಮಾಡೋದು. ಈ ವಿಡಿಯೋನ ಎಡಿಟ್ ಮಾಡಿ ಆಗೋಕ್ಕೆ ಇನ್ನೊಂದು 10-15 ನಿಮಿಷ ಬೇಕು. ಸೊ ಎಡಿಟ್ ಮಾಡಿ ಮಲ್ಕೊಳ್ಳೋದು. ನಾಳೆ ಮಾರ್ನಿಂಗ್ ಡ್ಯೂಟಿ. ನಾಳೆ 6 ಗಂಟೆಗೆ ಎಚ್ಚರ ಆದರೆ ಸಾಕು. ಓಕೆ, ಡನ್.